ಟೆಕ್ಸ್ಟೈಲ್ಸ್, ಸಮಾಜ ಸೇವೆ ಎಲ್ಲ ಕಡೆ ಕ್ರಾಂತಿ. ಮಡದಿಗೆ ಹೀರೋ, ತಾಯಿಗೆ ಸ್ಟಾರು, ಊರಿಗೆ ಬೆಳಕಿನ ರವಿ. ಆರ್ಎಸ್ಪಿ ಸಾಮ್ರಾಜ್ಯವನ್ನ ಕಟ್ಟಿದ ರವಿ ಎಸ್ ಪೂಜಾರಿ. ಮಡ್ಡಿಯಿಂದ ಬಂದ ಬಂಗಾರದ ಕಡ್ಡಿ ಅನ್ನೋ ಉತ್ತರ ಕರ್ನಾಟಕದ ಒಂದು ಮಾತಿದೆ. ಹಾಗೆ ಬಂಗಾರದಿಂದ ಬಂದ ಬಂಗಾರದ ಮನುಷ್ಯ ರವಿ ಎಸ್ ಪೂಜಾರಿ. ಜನರಿಗಾಗಿ ಹುಟ್ಟೋರು ಕೆಲವರಿರ್ತಾರೆ, ಅಂಥವರಲ್ಲಿ ಒಬ್ರು ಇವರು. ಆರೋಗ್ಯಕ್ಕೆ, ಮನೆ ಮಠಕ್ಕೆ, ಹಸಿವಿನ ದಾಸೋಹಕ್ಕೆ, ಕೊನೆಗೆ ಫಿಲ್ಮ್ ಇಂಡಸ್ಟ್ರಿಗೂ ಇವರ ಕೊಡುಗೆ ಅಪಾರ. ಊರಿಗೆ ಕೊಡುಗೈ ದಾನಿ, ಇಡೀ ಊರೇ ಇವರಿಗೆ ಅಭಿಮಾನಿ. ಮಡದಿಗೆ ಹೀರೋ, ತಾಯಿಗೆ ಸ್ಟಾರು. ಅದು ಆರ್ಎಸ್ಪಿ ಸಾಮ್ರಾಜ್ಯ. ಆ ಸಾಮ್ರಾಜ್ಯದ ಕೋಟೆ ಮುಂದೆ ಕಪ್ಪು ಬಟ್ಟೆಯಲ್ಲಿ ಸೈನಿಕರು, ಬಿಳಿ ಕುದುರೆಯ ಮೇಲೆ ರಾಜ ಬಂದಂತೆ ಬಿಳಿ ಕಾರಲ್ಲಿ ಎಂಟ್ರಿ, ಕತ್ತಲ್ಲಿ ಬಂಗಾರದ ಆಭರಣಗಳ ಗುಚ್ಛ, ಕೈ ಬೆರಳುಗಳಲ್ಲಿ ಮಿನುಗೋ ಬಂಗಾರದ ಉಂಗುರವನ್ನ ತೊಟ್ಟು ಬರುವ ಈತ ಕೊಡುಗೈ ದಾನಿ. ಇಡೀ ಅಥಣಿ ಜನರೇ ಈತನಿಗೆ ಅಭಿಮಾನಿ. ಗೆಲುವಿನ ಒಡೆಯ, ಅಥಣಿ ರಾಜ ರವಿ ಎಸ್ ಪೂಜಾರಿ. ರವಿ ಎಸ್ ಪೂಜಾರಿ ಈ ಹೆಸರು ಇಡೀ ಅಥಣಿ ತಾಲೂಕಿನ ಅರ್ಧ ಭಾಗದಲ್ಲಿ ತುಂಬಿಕೊಂಡಿರೋ ಹೆಸರು. ಒಂದ್ ಕಾಲದಲ್ಲಿ ರಸ್ತೆಯಲ್ಲಿ ಚೀಲಗಳನ್ನ ಮಾರ್ತಾ ಇದ್ದ ವ್ಯಕ್ತಿ ಈಗ ಒಂದು ಸಾಮ್ರಾಜ್ಯಕ್ಕೆ ಅಧಿಪತಿ. ನಾನು ಆ್ಯಕ್ಚುಲಿ ಮೊದಲಿಗೆ ಬಂದುಬಿಟ್ಟು 5th ಸ್ಟ್ಯಾಂಡರ್ಡಿಗೆ ಹ್ಯಾಂಡ್ ಬ್ಯಾಗ್ ಬರ್ತಿದ್ದು. ಮೊದಲಿಗೆ ಒಂದು 10 ರೂಪೀಸ್ ಒಂದು ಚೀಲ, ಒಂದು 100 ಚೀಲ ತೊಗೋತಿದ್ದೀವಿ ರವಿವಾರಕ್ಕೊಮ್ಮೆ. ಒಂದೊಂದು ಚೀಲ ಮಾರಿಬಿಟ್ಟು ₹1 ಕಮಿಷನು. ಒಂದು 100 ಚೀಲ ಮಾರಿದರೆ ಒಂದು ₹100 ಆದಾಯ. ಒಂದು ತಿಂಗಳಿಗೆ ₹400 ಆದಾಯ ಆಗ್ತಿತ್ತು. ಇದು ನಮಗೆ ಶಿಕ್ಷಣಕ್ಕೆ ಹೆಲ್ಪ್ ಆಗ್ತಿತ್ತು, ದುಡಿಮೆ ಮಕ್ಕಳು ನಮ್ಮ ಕುಟುಂಬಕ್ಕೆ ಕೂಡ ಹೆಲ್ಪ್ ಆಗ್ತಿತ್ತು. ಅದಾದಮೇಲೆ ಮುಂದೆ ಹಾಗೆ ಬದಲಾವಣೆ ಮಾಡ್ಕೋತಾ ಹೋದಿವಿ. ಎಕ್ಸ್ಟರ್ನಲ್ ಸ್ಟೂಡೆಂಟ್ ಆಗಿ 7th 6th ಎಲ್ಲ ಎಕ್ಸ್ಟರ್ನಲ್ಲು. ನಾನು ಡಿಗ್ರಿ BA ಹೋಲ್ಡರು, ಬಟ್ ಸ್ವಾಮಿ ವಿವೇಕಾನಂದ ಆಗಿರೋದು BA ನಂದು. ಬಟ್ ನಾನು ಎಲ್ಲ ಎಕ್ಸ್ಟರ್ನಲ್ಲು. ಜೀವನದಲ್ಲಿ ದೊಡ್ಡವರಾಗಿ ಬೆಳೀಬೇಕು ಅಂದ್ರೆ ಏನೋ ಒಂದು ಚಿಕ್ಕದಾಗಿ ಶುರು ಮಾಡಬೇಕು. ಅದನ್ನ ಗೊತ್ತಿಲ್ಲದ ವಯಸ್ಸಲ್ಲೇ ಶುರು ಮಾಡಿದ್ದ ವ್ಯಕ್ತಿ ರವಿಯವರು. ಚೀಲ ಮಾರೋದೊಂದೇ ಅಲ್ಲ, ಟ್ರ್ಯಾಕ್ಟರ್ ಡ್ರೈವಿಂಗ್, ಕಾರ್ ಡ್ರೈವಿಂಗ್, ಪಿಗ್ಮಿ ಕಲೆಕ್ಟರ್, ಶೇರ್ ಮಾರ್ಕೆಟ್, ಹೀಗೆ 10 SLC ಇರುವಾಗಲೇ ಕಂಪ್ಯೂಟರ್ ಸೆಂಟರ್ ಓಪನ್ ಮಾಡಿದ್ರು. ಹೀಗೆ ಒಂದಲ್ಲ ಎರಡಲ್ಲ, ಬಟ್ ಒಂದು ಸೋಲು ರವಿ ಎಸ್ ಪೂಜಾರಿಯವರನ್ನ ಫಿನಿಕ್ಸ್ನಂತೆ ಪುಟಿದೇಳುವಂತೆ ಮಾಡ್ತು. ಮೊದಲಿಗೆ ನಾನು ಅದು ಪಿಗ್ಮಿ ಏಜೆಂಟ್ ಆಗಿರ್ಬೋದು, ಟ್ರ್ಯಾಕ್ಟರ್ ಡ್ರೈವರ್ ಆಗಿರ್ಬೋದು, ಕಾರ್ ಡ್ರೈವರ್ ಆಗಿರ್ಬೋದು, PSCL ಏಜೆಂಟು, ನೆಟ್ವರ್ಕ್ ಮಾರ್ಕೆಟಿಂಗು, STD ಮಷಿನ್ ಸೇಲ್ಸ್ ಆ್ಯಂಡ್ ಸರ್ವಿಸು, ಜೆರಾಕ್ಸ್ ಮಷಿನ್ ಸೇಲ್ಸ್ ಆ್ಯಂಡ್ ಸರ್ವಿಸು, ಈಗ ಅನೇಕ ನಾನಾ ಥರದಿಂದ. ಆಮೇಲೆ ಬಂದು 2008ಗೆ ನಾನು ಶೇರ್ ಮಾರ್ಕೆಟ್ ಬಂದೆ ರಿಲಯನ್ಸ್ ಮನಿಯಲ್ಲಿ 2008ದಿಂದ ನಾನು ಟ್ರೇಡ್ ಮಾಡ್ತಿದ್ನಿ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, BSC NSC. ಅಲ್ಲಿ ಸ್ವಲ್ಪ ನನಗೆ ಹೆಲ್ಪ್ ಆಯಿತು ಫೈನಾನ್ಸಿಯಲಿ, ಅಂದರೆ ಸ್ಟೇಬಲ್ ಆಗಲಿಕ್ಕೆ. ಅಲ್ಲಿವರೆಗೆ ನಂಗೆ ಸಾಲದ ಹೊರೆ ಇತ್ತು. ಸಾಲ ಯಾಕೆ ಮಾಡ್ಕೊಂಡಿದ್ನಿ ಅಂತಂದರೆ, ನಾನು SSLCಗೆ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಹಾಕಿಬಿಟ್ಟಿದ್ನಿ. ಅದನ್ನೆಲ್ಲ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಲುಸ್ಕಾನ್ ಆದೀವಿ. ಯಾಕಂದರೆ ಲುಸ್ಕಾನ್ ಆಗೋದು ಸಹಜ. ಒಬ್ಬ SSLC ಹುಡುಗ 16 ವರ್ಷದಲ್ಲಿ ವ್ಯವಹಾರಿಕ ಜ್ಞಾನ ಕಡಿಮೆ ಇರುತ್ತೆ. ಅಂಥದ್ರಾಗೆ ನಾವು ಯಾಕೆ ಅದನ್ನೆಲ್ಲ ತೊಗೊಂಡಿವಿ ಮಾಡಬೇಕು ಅಂತಂದ್ರೆ, ಒಂದು ಚಾಲೆಂಜ್ ಬದುಕು, ಏನೋ ಒಂದು ಮಾಡೋಣಪ್ಪ, ಪ್ರಯತ್ನ ಮಾಡೋಣ ಅಂತ ಹೇಳಿ, ಆಯುಷ್ ಕಡಿಮೆ ಇರುವಂಥ ಆಯುಷ್ಯದಲ್ಲಿ ಏನಾದರೂ ಮಾಡೋಣ ಅಂತ ಚಾಲೆಂಜ್ ತೊಗೊಂಡು ಹೋದಾಗ ಅಲ್ಲಿ ಸ್ವಲ್ಪ ಸೋಲಾತು. ಆ ಅನುಭವನೂ ಭಾಳ, ಸೋಲು ಕೂಡ ಒಂದು ದೊಡ್ಡ ಅನುಭವ, ದೊಡ್ಡ ಪಾಠ ಕಲಿಸ್ತು. ಇಷ್ಟೆಲ್ಲ ಕೆಲಸಗಳಿಗೆ ಕೈ ಹಾಕಿದ್ದ ರವಿಯವರಿಗೆ ಮುಂದೆ ಇದಕ್ಕಿಂತ ದೊಡ್ಡ ಕೆಲಸಗಳಿಗೆ ಧುಮುಕುವಂತಹ ಕೆಚ್ಚೆದೆ ಬಂದುಬಿಡುತ್ತೆ. ಆ ಕಿಚ್ಚಲ್ಲಿ 2019ರಲ್ಲಿ ಹುಟ್ಟಿದ್ದೇ ಈ RSP ಬಿಲ್ಡರ್ಸ್. 2008ಕ್ಕೆ ಏನು ಸ್ವಲ್ಪ ಟ್ರೇಡಿಂಗ್ ಮಾರ್ಕೆಟಿಂಗ್ ಬಂದೀವಿ. ಅಲ್ಲಿಂದ ಬಂದುಬಿಟ್ಟು ಸ್ವಲ್ಪ ಮೊದಲಿಗೆ ಏಜೆಂಟಾಗಿ ಕಾರ್ಯ ಮಾಡಿದ್ದೀವಿ. ರಿಯಲ್ ಎಸ್ಟೇಟ್ ಏಜೆಂಟು. ಸುಮಾರು ಒಂದು ಪ್ಲಾಟ್ ಕೊಡಿಸೋದು, 8,000 ಕೊಡೋದು, ಈ ಥರ ಬರ್ತಾಯಿತ್ತು. ಜೊತೆಗೆ ಅಲ್ಲಿಂದ ಒಂದು ಮನೆ ಕಟ್ಟಡ ಸ್ಟಾರ್ಟ್ ಮಾಡಿದ್ದೀವಿ. ಹಣಕಾಸಿನ ಒಂದು ಅನುಕೂಲ ಆದಾಗ ಮನೆ ಕಟ್ಟಡಗಳನ್ನು ಕಟ್ಟೋದು, ಕೊಡೋದು, ಮಾರೋದು ಮಾಡೋದರಿಂದ ಸ್ವಲ್ಪ ದೃಢೀಕರಣ ಹಣವನ್ನು ಹೂಡಿಸ್ಕೊಂಡ್ಬಿಟ್ಟು 2019ರಲ್ಲಿ ನಾನು RSP ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಅಂತ ಸಂಸ್ಥೆ ಹುಟ್ಟಾಕಿದ್ನಿ. ಅಲ್ಲಿಂದ ಸುಮಾರು ಲೇಔಟ್ಗಳನ್ನು ಮಾಡಿದ್ದೀವಿ. ಈಗ ಆ ಥರ ಆ್ಯಕ್ಚುಲಿ ಇದು ಬರಲ್ಲ. ನಾನು ಸ್ವಂತಾಗಿ 3 ಲೇಔಟ್ ಮಾಡಿದ್ದೀನಿ. ಅಥಣಿಯಲ್ಲಿ 3-4 ಲೇಔಟ್ ಮಾಡಿದ್ದೀವಿ.
ರವಿಯವರು ಲೇಔಟ್ಗಳನ್ನ ಕಟ್ಟಿ ಕೊಂಡುಕೊಳ್ಳೋಕೆ ಆಗದವರಿಗೆ ಕಡಿಮೆ ಬೆಲೆಗೆ ಕೊಡಬೇಕು ಅನ್ನುವಂಥ ಉದ್ದೇಶವನ್ನ ಇಟ್ಕೊಂಡು ರಿಯಲ್ ಎಸ್ಟೇಟ್ಗೆ ಇಳಿದವರು. ಬಡವರಿಗೆ ಈ ಥರ ಎಷ್ಟೋ ನಿವೇಶನಗಳನ್ನ ಕೊಟ್ಟಿರುವ ಉದಾಹರಣೆಗಳಿವೆ. ಬಡವನ ಗುಡಿಸಲನ್ನು ಗುಡಿಯಾಗಿ ಮಾಡುವವನೇ ದೇವ್ರು ಅನ್ನೋ ಜನ ಈಗ ರವಿ ಎಸ್ ಪೂಜಾರಿಯವರ ಫೋಟೋನ ಮನೆಯಲ್ಲಿಟ್ಕೊಂಡಿದ್ದಾರಂತೆ. ಯಾವುದೇ ಥರ ಹಣದ ಬಗ್ಗೆ ಅಥವಾ ಬಿಸ್ನೆಸ್ ಬಗ್ಗೆ ಇವತ್ತಾದರೂ ಸ್ಟಿಲ್ ನಾನು ಕಮರ್ಷಿಯಲ್ ವ್ಯಾಪಾರಿ ಅಲ್ಲ. ಭಾಳ ಜನರನ್ನು ನೀವು ಕೇಳ್ಬೋದು, ಕಮರ್ಷಿಯಲ್ ಯಾರ ಬಡತನ ಕಷ್ಟ ಅಂತ ಬರ್ತಾರಲ್ಲ ಅವರಿಗೆ ನಾವು ಕಡಿಮೆ ರೇಟದೊಳಗೆ ಪ್ಲಾಟ್ಗಳನ್ನು ಕೊಟ್ಟಿವಿ, ಕಡಿಮೆ ರೇಟದಾಗೆ ಮನಿಗಳನ್ನು ಕೊಟ್ಟಿದ್ದೀವಿ. ನೀವು ಇವತ್ತು ಎಷ್ಟೋ ಜನ ನಾನು ಹೇಳಿದರೆ ತಪ್ಪಾಗತ್ತೆ, ಎಷ್ಟೋ ಜನ ಫೋಟೋ ಆ ಮನೆಯಲ್ಲಿಟ್ಟಾರ ಒಂದು ನನ್ನ ನೆನಪಿಗಿರಲಿ ಅಂತ ಹೇಳಿ ಫೋಟೋಗಳನ್ನು ತೊಗೊಂಡಿಟ್ಕೊಂಡಾರು. ಯಾಕೆಂದರೆ ಇವತ್ತಿನ ಸಮಾಜ ಹೆಂಗೈತಿ, 1 ರೂಪಾಯಿಗೇನು ವಿಚಾರ ಮಾಡುವಂಥ ಸಮಾಜ. ನೀವು ಇಷ್ಟೊಂದು ಕಡಿಮೆ ದರದಲ್ಲಿ ನಮಗೆ ಅನುಕೂಲ ಮಾಡಿಕೊಟ್ಟಾಗ ಅವು ಹೆಚ್ಚು ಸಹಜವಾಗಿ ಅವರಲ್ಲಿ ಭಾವನೆ ಬಂದೇ ಬರುತ್ತೆ. ಹೀಗಾಗಿ ಒಂದೇನೋ ಗೊತ್ತಿಲ್ಲ, ಗಾಡ್ ಗಿಫ್ಟ, ದೇವರ ಆಶೀರ್ವಾದ, ಜನ ಪ್ರೀತಿಸ್ತಾರೋ, ಜೊತೆ ನಾವು ಕೂಡ ಕೊಡಬೇಕು ಅನಿಸುತ್ತೆ. ಮಡ್ಡಿಯಿಂದ ಬಂದ ಬಂಗಾರದ ಕಡ್ಡಿಯಾಗಿ ಬೆಳೆದ ರವಿ ಎಸ್ ಪೂಜಾರಿ ತನ್ನೊಂದಿಗಿದ್ದವರು ತನ್ನೂರವರು ಬಂಗಾರದಂತೆ ಬದುಕನ್ನ ನಡೆಸಬೇಕು ಅಂತ ಅನೇಕ ಸೇವಾ ಕಾರ್ಯಗಳಿಗೆ ಶ್ರೀಕಾರ ಹಾಕ್ತಾರೆ. ಅವರ ಉದ್ದೇಶ ಮಾತ್ರ ನಿಜಕ್ಕೂ ಮೆಚ್ಚಿ ಅಕ್ಷರಗಳಲ್ಲಿ ಅಚ್ಚೊತ್ತುವಂಥದ್ದು. ಈ ಜನರಿಗೆ ಕೊಡ್ತಕ್ಕಂಥ ಹೋಗುವಂಥ ಸಂದರ್ಭದಾಗ ಜನ ಕೊಡುವಂಥ ಪ್ರೀತಿ, ಜನ ಕೊಡುವಂಥ ಜೈಕಾರ, ಜನ ಕೊಡುವಂಥ ಅಭಿಮಾನ, ಜನ ಕೊಡುವಂಥ ಪ್ರೀತಿ, ಇದನ್ನೆಲ್ಲ ನೋಡಿಬಿಟ್ರೆ ಇನ್ನೂ ಸಮಾಜಕ್ಕೆ ನಾವು ಏನಾದರೂ ಮಾಡಬೇಕನ್ನುವಂಥ ಹುಮ್ಮಸ್ ಬರುತ್ತೆ. ಇಟ್ ಈಸ್ ಎ ಪವರ್ಫುಲ್, ಏನೇನು ಹೇಳ್ಬೇಕಂದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ಅದೊಂದು ಶಕ್ತಿ ನಮಗೆ ಕೊಡುತ್ತೆ. ಜನರಿಗೆ ಕೊಟ್ಟಾಗ ಜನರು ಕೊಡುವಂಥ ಶುಭ ಹಾರೈಕೆ ಐತಿಲ್ಲ, ಅದು ಒಂದು ದೊಡ್ಡ ಶಕ್ತಿ ಕೊಡುತ್ತೆ. ಆ ಶಕ್ತಿಯಿಂದ ನಾವು ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಐತಿ. ನಾನು ಯಾಕೆ ಇಷ್ಟೊಂದು ಎಫರ್ಟ್ ಮಾಡ್ತೀನಿ, ಇಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತೀವಿ ಅಂತಂದರೆ, ಒಂದು ಸಮಾಜದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ ಸಮಾಜಕ್ಕೆ ನಮಗೆ ಕೊಡುಗೆ ಬೇಕು, ಸಮಾಜಕ್ಕೆ ಕಾಂಟ್ರಿಬ್ಯೂಷನ್ ಬೇಕು. ಒಬ್ಬ ಹುಟ್ಟಿದ ಜೀವಿ ಹಾಗೆ ಹೋಗೋಕ್ಕಿಂತಲೂ ಈಗೆಲ್ಲ ನಾವು ಗಾಳಿಯೆಲ್ಲ ಫ್ರೀಯಾಗಿ ತೊಗೋತೀವಿ, ನೀರೆಲ್ಲ ಫ್ರೀಯಾಗಿ ತೊಗೋತೀವಿ, ಈ ಸಮಾಜ ನಿಸರ್ಗವನ್ನು ನಾವು ಫ್ರೀಯಾಗಿ ಬಳಸ್ತೀವಿ ಅಂದಾಗ ಸಮಾಜಕ್ಕೆ ನಾವು ಏನೂ ಕೊಡದೆ ಹೋದರೆ ತಪ್ಪಾಗತ್ತೆ. ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ಸಮಾಜಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಇರಬೇಕು. ಹಂಗಂತ ಹೇಳಿ ನಾವು ಬೆಳಗ್ಗೆ 10 ಗಂಟೆಗೆ ಎದ್ದು ಏನೇನೋ ಮಾಡಿಕೊಂಡು ಟೈಮ್ ಪಾಸ್ ಮಾಡಿದರೆ ಆಗಲ್ಲ. ಅದರದೇ ಆಗಿರ್ತಕ್ಕಂಥ ಬದ್ಧತೆ, ತತ್ವ ಸಿದ್ಧಾಂತ, ಸಮಯ ಪ್ರಜ್ಞೆ, ತಾಳ್ಮೆ ಇವೆಲ್ಲ ವಹಿಸ್ಕೊಂಡ್ಬಿಟ್ಟು ಸಾಧನೆ ಮಾಡ್ತೀನಿ ಅಂತ ಹೊರಟವನಿಗೆ ಸಾಧನೆ ಖಂಡಿತ ಸಿಗತ್ತೆ. ರವಿ ಎಸ್ ಪೂಜಾರಿಯವರಲ್ಲಿ ಸಮಾಜ ಸೇವೆ ಹುಟ್ಟಿದ್ದು ತನಗೆ ಸಿರಿತನ ಒಲಿದ ಮೇಲೆ ಅಲ್ವೇ ಅಲ್ಲ. ಬಡತನದಲ್ಲಿದ್ದಾಗಲೇ ಅವರು ಬಡವರಿಗಾಗಿ ಫ್ರೀ ಆಂಬ್ಯುಲೆನ್ಸ್ ಸರ್ವಿಸ್ ಕೊಟ್ಟಿದ್ರು. ಇವರ ಸೇವೆಗಳನ್ನ ನೋಡಿದ್ರೆ ನಿಜಕ್ಕೂ ಅಚ್ಚರಿಯಾಗುತ್ತೆ. ಆ ಅಚ್ಚರಿಗಳಲ್ಲಿ ಈ ಆಂಬ್ಯುಲೆನ್ಸ್ ಸರ್ವಿಸ್ ಕೂಡ ಒಂದು. ನಾನು ಬಾಡಿಗೆ ಮನೆಯಾಗಿದ್ದಾಗೆ ಒಂದು ಆಂಬುಲೆನ್ಸ್ ಇತ್ತು. ಆ ಥಾಟ್ ಹೆಂಗೆ ಬಂತು ಅಂತಂದರೆ, ನಾನು ಒಂದು ಸರ್ಕಾರಿ ಹಾಸ್ಪಿಟಲ್ದಿಂದ ಮನೆಗೆ ಹೋಗ್ತಾ ಇದ್ದೆ, ಅಲ್ಲಿ ನಿಂತಿದ್ನಿ. ಒಂದು 5 ದಿವಸಿನ ಹಸುಗೂಸನ್ನು ಒಬ್ಬ ತಾಯಿ ಅದನ್ನು ಸುತ್ತಕೊಂಡು ಅದನ್ನು ಬೈಕ್ ಮೇಲೆ ನಡು ಇಟ್ಕೊಂಡು ಮನೆಗೆ ಹೋಗೋದು ಸೀನ್, ಅದೊಂದು ತಲೆಗೆ ಅದನ್ನು ನೋಡಿದಾಗ ಇಲ್ಲೋ ಮನಸ್ಸಿಗೆ ಬೇಜಾರು ಅನ್ನಿಸ್ತು. ಯಾಕೆಂದರೆ ಒಂದು ಸಣ್ಣ ಕೂಸು 5 ದಿನದ ಕೂಸು ಮಳೆಯಲ್ಲಿ ಬೆಂದುಬಿಟ್ಟು, ಚಿಂಚರ ಮಳೆ ಇತ್ತು. ಅಂಥದ್ರಿಂದ ಸುಮಾರು ಅಲ್ಲಿ ಹೋಗಿ ಮನೆ ಮುಟ್ಟಬೇಕಂದ್ರೆ ಆ ಮಗುವಿನ ಪರಿಸ್ಥಿತಿ ಏನು, ಆ ಬಾಣತಿಯ ಪರಿಸ್ಥಿತಿ ಏನು ಅಂತ ಆಲೋಚನೆ ಮಾಡಿಬಿಟ್ಟು ಅದು ಮನಸ್ಸಿಗೆ ಬೇಜಾರಾಯಿತು. ಅವಾಗ ಅಲ್ಲೇ ಥಾಟ್ ಬಂತು ನನಗೆ, ಒಂದು 25 ಕಿಲೋಮೀಟರ್ ಉಚಿತ ಕೊಡೋಣ, ಹೆರಿಗೆ ಆದವರಿಗೆ ಮಗು ಮತ್ತು ತಾಯಿ ಸುರಕ್ಷಿತವಾಗಿ ಅವ್ರ ಮನೆಗೆ ಮುಟ್ಲಿ ಅನ್ನುವಂಥ ಆಲೋಚನೆ ನಾನು ಬಾಡಿಗೆ ಮನೆಯಲ್ಲಿ ಇದ್ದಾಗ ಬಂತು. ಅವಾಗೇ ನಾನು ದೊಡ್ಡ ಕಾರ್ಯಕ್ರಮ ಮಾಡಿ ಸುವರ್ಣ ಕರ್ನಾಟಕ ಜನಸೇವಾ ಸಂಸ್ಥೆ ಹುಟ್ಟಾಕಿ ಅದರ ಮುಖಾಂತರ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ರವಿ ಎಸ್ ಪೂಜಾರಿಯವರು ಉದ್ಯಮಿಯಾಗಿ ಹಣ ಗಳಿಸಬೇಕು ಅಂದ್ಕೊಳ್ಳಿಲ್ಲ, ಲೇಔಟ್ ಮಾಡಿ ಕಮರ್ಷಿಯಲ್ ಆಗಿರಬೇಕು ಅಂತಾನೂ ಅಂದ್ಕೊಳ್ಳಿಲ್ಲ. ಜನರಿಗೆ ಸೇವೆ ಮಾಡಬೇಕು ಅನ್ನುವ ಸದುದ್ದೇಶವನ್ನ ಇಟ್ಕೊಂಡು ಬೆಳೆದಂತಹ ಸೇವಕ. ಅವರ ಮತ್ತೊಂದು ದೇವರೇ ಮೆಚ್ಚುವಂತಹ ಸೇವೆ ನಿತ್ಯ ಅನ್ನದಾಸೋಹ. ಈಗ ದಾಸೋಹ ಅಂತ ಬಂದಾಗ ನಮಗೆ ದಾಸೋಹ ಮಾಡಬೇಕಂತೂ ಮೊದಲೇ ಕನ್ಸೆಪ್ಟ್ ಬಂದಾಗ, ನಾನು ಹಸುವಿನಿಂದ ಬಳಲಿದಾಗ ನನಗೆ 1 ರೂಪಾಯಿನೂ ಫ್ರೀ ಬಜಿ ತಿನ್ನಲಿಕ್ಕೆ 10 ರೂಪಾಯಿ ಇಲ್ಲದಂಥ ಸಂದರ್ಭ ದಿವಸಗಳನ್ನು ನಾನು ಅತಡಿಯಲ್ಲಿ ಕಳೆದಿದ್ದೀನಿ. ಬೀದಿಗಳಲ್ಲಿ ಅಲ್ದಿದ್ದೀನಿ. ಬೈಕ್ ತೊಗೊಂಡು ಹೋಗುವಾಗ ಸೈಡ್ ಯಾರೋ ಕೂತು ಡ್ರಾಪ್ ಮಾಡ್ತೀನಿ ಅಂತಂದಿಲ್ಲ. ಅಂಥ ಅವಮಾನಗಳನ್ನು ಅನುಭವಿಸಿದಾಗ, ನಮಗೆ ಸಹಜವಾಗಿ ಅಂಥ ಪರಿಸ್ಥಿತಿಯಲ್ಲಿ ಅನ್ನ ಸಿಗದಾಗ, ನಮಗೆ ಭಗವಂತ ಏನೋ ಕೊಟ್ಟಾಗ ಅದರಿಂದ ಸೇರ್ ಮಾಡಬೇಕನ್ನುವಂಥ ಆಲೋಚನೆ ಬಂದಾಗ, ನಾನು ಮೊಟ್ಟಮೊದಲು ಆಲೋಚನೆ ಮಾಡಿದ್ದು ನಮ್ಮ ಮನೆಯಲ್ಲೇ ತಯಾರಾಗಬೇಕು ಆಹಾರ, ಅದನ್ನೇ ನಿರ್ಗತಿಕರು ಅನಾಥರಿಗೆ ಪ್ರತಿ ಮಧ್ಯಾಹ್ನ ಬಡಿಸ್ಬೇಕು ಅಂತ ಆಲೋಚನೆ ಬಂತು. ಅಲ್ಲಿಂದ ಸುಮಾರು 2 ವರ್ಷಗಳ ಹತ್ತಿರ ಬತ್ತೀಗ. ನಮ್ಮ ರಮೇಶ್ ಅಣ್ಣ ಜಾರಕಿಹೊಳಿ ಅವರು ನಮ್ಮ ಅತ್ಯಂತ ಆತ್ಮೀಯರು, ನನ್ನ ರಾಜಕೀಯ ಗುರು ಅಂತ ಭಾಳ ಸಲ ಹೇಳ್ಕೊಂಡಿದ್ದೀನಿ ಅವ್ರನ್ನ. ಅವರ ಅಮೃತ ಹಸ್ತದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ದಾಸೋಹ 2 ವರ್ಷ ಹತ್ತಿರ ಬತ್ತು ಸಕ್ಸಸ್ಫುಲ್ಲಾಗಿ ಪ್ರತಿ ದಿವಸನೂ ನಡೆಯುತ್ತೆ.
RSP ಬ್ರ್ಯಾಂಡ್ನಲ್ಲಿ ಎಷ್ಟೋ ಸೇವೆಗಳನ್ನ ಮಾಡಿರೋ ರವಿಯವರು ಮುಂದೆ ಇದೇ ಬ್ರ್ಯಾಂಡ್ನಲ್ಲಿ ಫಿಲಂ ಪ್ರೊಡಕ್ಷನ್ಸ್ ಕೂಡ ಶುರು ಮಾಡ್ತಾರೆ. ಅದೇ RSP ಫಿಲಂ ಪ್ರೊಡಕ್ಷನ್ ಆಗಿ ಬೆಳ್ಳಿ ತೆರೆಗೂ ಪದಾರ್ಪಣೆ ಮಾಡುತ್ತೆ. ರವಿಯವರು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡೋಕ್ಕೂ ಒಂದು ಕಾರಣ ಇದೆ. ನನಗೆ ಏನಾಯಿತು ಅಂತಂದರೆ, ಅನೇಕ ಉತ್ತರ ಕರ್ನಾಟಕದ ಕಲಾವಿದರು ಬೆಂಗಳೂರಿಗೆ ಹೋಗಿ ಬೇರೆ ಪ್ರೊಡ್ಯೂಸರ್ಗಳ ಮನೆಗೆ, ನಿರ್ಮಾಪಕರ ಮನೆಗೆ ಅಲಿದಾಡಿ ಬಂದು ಅವ್ರ ಪರಿಸ್ಥಿತಿಯನ್ನು ನೋಡಿ ಅವ್ರು ನಮಗೆಲ್ಲ ಹೇಳಿದಾಗ ಅದು ನಮಗೆ ಭಾಳ ಬೇಜಾರು ಅನ್ನಿಸ್ತಾ ಇತ್ತು. ನಾವು ಉತ್ತರ ಕರ್ನಾಟಕದ ಕಲಾವಿದರಿಗೆ ಒಂದು ಅವಕಾಶ ಕೊಡಬೇಕು, ಈ ಸಿನಿಮಾ ರಂಗದಲ್ಲಿ ಕೆಲಸ ಮಾಡುವಂಥ ಟೆಕ್ನಿಷಿಯನ್ಗಳಿಗೆ ಉದ್ಯೋಗ ಕೊಡಬೇಕು, ನಂದು ನಮ್ಮದೇ ಆಗಿರ್ತಾಗ ಉತ್ತರ ಕರ್ನಾಟಕದಲ್ಲಿ ಒಂದು ಸಿನಿಮಾ ರಂಗವನ್ನು ಬೆಳೆಸಬೇಕು ಅನ್ನೋಂಥ ಅಭಿಲಾಷೆ ನಂದು ಐತಿ. ಅದನ್ನು ಬೆಳೆಸ್ತೀವಿ ಅನ್ನೋಂಥ ಒಂದು ವಿಚಾರದೊಂದಿಗೆ ಹೊಂಟಿದ್ದೇನೆ ಈಗ ನಿಮ್ಗೆಲ್ಲ ಒಂದು ಪ್ರಶ್ನೆ ಉಳಿದಿರುತ್ತೆ, ಇವರನ್ನ ಬಂಗಾರದ ಮನುಷ್ಯ ಅನ್ನೋಕೆ ಏನು ಕಾರಣ ಅಂತ. ಬಂಗಾರದ ಮನುಷ್ಯ ಅನ್ನಲಿಕ್ಕೆ ಕಾರಣ ಏನಂತಂದರೆ, ನನಗೆ ಮುಂಚೆ ಆದರೂ ಬಂಗಾರದ ಮನುಷ್ಯ ಅಂತಿದ್ರು. ಹೆಂಗೆ ಅಂತಂದರೆ, ಈಗಾದರೂ ಕೆಲವೊಂದು ವೇದಿಕೆಗಳ ಮೇಲೆ ಭಾಷಣ ಮಾಡ್ತಾ ಇರುವಾಗ ರವಿ ಪೂಜಾರಿ ಅವರು ಬಂಗಾರ ಹಾಕ್ಕೊಂಡಿದ್ರೆ ಮಾತ್ರ ಬಂಗಾರ ಮನುಷ್ಯ ಅಂತ ಹೇಳಲ್ಲ ನಾವು ಅವರಿಗೆ. ಅವ್ರ ಒಳಗಿನ ಮನಸ್ಸು ಕೂಡ ಬಂಗಾರದ ಐತಿ. ಆ ಕಾರಣಕ್ಕೋಸ್ಕರ ಅವರಿಗೆ ನಾವು ಬಂಗಾರದ ಮನುಷ್ಯ ಅಂತೀವಿ ಅಂತ ಅಂದಾಗ ಇದೇ ವೈರಲ್ ಹಾಕೋತೋತು. ಒಬ್ರು ಯಾರೋ ಭಾಷಣದಾಗ ಅಂದಾಗ, ಸ್ಪೀಚ್ದಾಗ ಅಂದಾಗ, ಮಾತಾಡ್ತಾ ಹೋದಾಗ ಹಿಂಗಾಗಿ ಅದು ಬಂಗಾರದ ಮನುಷ್ಯ ಅಂತ ಆಯಿತು. ಇಂತಹ ಬಂಗಾರದ ಮನುಷ್ಯನಿಗೆ ಜನ್ಮ ಕೊಟ್ಟಿದ್ದಕ್ಕೆ ಹೆತ್ತವರಿಗೆ ತುಂಬಾ ಖುಷಿ ಇದೆ. ಆ ಖುಷಿಯನ್ನ ತಾಯಿಯ ಮಾತಲ್ಲೇ ಕೇಳಿ. ಅದ್ರ ಬಗ್ಗೆ ನಮಗೆ ಹೌಸ್ತಮ್ಮ, ದಾನ ಧರ್ಮ ಮಾಡ್ಲೇನೋ ಹೌಸ, ಮಂದಿ ಮುಂದೆ ಕೇಳ್ತೀವಿ ನನ್ನ ಮಗ ಹಂಗಿದ್ದ, ಈಗ ಹಿಂಗಾಗ್ಯಾನು ಎಲ್ಲ ಕೇಳ್ಕೊತೀವಿ. ನಮಗೂ ಸುಖ ಐತಿ. ಎಷ್ಟು ಸಂತೋಷ ಹೇಳ್ರು ನಮಗೆ ತೀರ್ದೈತಮ್ಮ. ಅತನ್ಯಾಗ ಒಂದು ಮನೆ ಐತಿಲ್ಲತ್ತ ನಾನು ನನ್ನ ಮಂದಿ ಮಕ್ಕಳ ಮುಂದೆ ಹೇಳ್ತೀನಿಲ್ಲ ಅನ್ಕೊಂಡಿನ್ನೆ. ಅದರಾಗ ಅತನಿ ನಂದು ಅರ್ಧ ಊರಾಗೈತಿ ನನ್ನ ಮಗನಿಂದ ಅಂತ ಹೇಳಿ ನಾ ಈಗ ಮಂದಿ ಮುಂದೆ ಹೇಳ್ತಾನೆ. ತಾನಿಷ್ಟೇ ಬೆಳೀತಾ ಇದ್ರೂ ಅದರಲ್ಲಿ ಫ್ಯಾಮಿಲಿ ಸಪೋರ್ಟ್ ಕೊಂಚವಾದ್ರೂ ಇರಲೇಬೇಕು. ಕಷ್ಟದ ಸಮಯದಲ್ಲೇ ಮದುವೆಯಾಗಿದ್ದ ರವಿಯವರ ಮೇಲೆ ಅನೇಕರಿಗೆ ನಂಬಿಕೆ ಇರ್ಲಿಲ್ವಂತೆ. ಬಟ್ ಈಗ ರವಿಯವರ ಪತ್ನಿಗೆ ಮಾತ್ರ ಪತಿಯೇ ಹೀರೋ. ಸಿನಿಮಾದಾಗ ಒಂದು ಕತೆ ಇರ್ತೈತಿಲ್ಲ, ಅದಕ್ಕೆ ಹೋಲಿಸ್ಲಾಕ ಇಷ್ಟಪಡ್ತೀನಿ ರೀ. ಯಾಕಂದ್ರೆ 3 ವರ್ಷ ಒಳಗೆ ಹೇಳ್ತಾರೆ ಅಲ್ಲ, ಒಬ್ಬ ಸಾಧಾರಣ ಕುಟುಂಬದಾಗ ಒಬ್ಬ ಹುಟ್ಟಿರ್ತಾನೆ, ಒಂದೇನೋ ಎಲ್ಲ ಕಷ್ಟಪಟ್ಟು ಏನೋ ಒಂದು ಸಾಧನೆ ಮಾಡ್ತಾನೆ. ಅದಾಗ ಲಾಸ್ಟ್ಗೆ ಒಬ್ಬ ಏನು ಪವರ್ಫುಲ್ ಮ್ಯಾನ್ ಆತನ್ರಲೆ, ಅದ ನಮ್ಮವ್ರ ಅಂತೇಳಿ. ಇವರ ಸಾಮ್ರಾಜ್ಯದಲ್ಲಿ ಇದು ಮುಕ್ತಾಯ ಅಲ್ಲ, ಇದೇ ಆರಂಭ, ಜನಪ್ರೇಮದಾರಂಭ. ಈ ಮಹಾ ಸಾಧಕ RSP ಗ್ರೂಪ್ನ ಮುಖ್ಯಸ್ಥರಾದ ರವಿ ಎಸ್ ಪೂಜಾರಿಯವರಿಗೆ ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿಸಿದೆ. ಮಿಸ್ಟರ್ ರವಿ ಎಸ್ ಪೂಜಾರಿ, ಫೌಂಡರ್, RSP ಗ್ರೂಪ್, ಅಥಣಿ, ಬೆಳಗಾವಿ ಜಿಲ್ಲೆ. ಆ್ಯಕ್ಚುಲಿ ಈ ಪ್ರಶಸ್ತಿ ಭಾಳ ಹೆಮ್ಮೆಯ ವಿಷಯ. ಯಾಕೆಂದರೆ ಒಬ್ಬ ಕಡುಬಡ ರೈತನ ಮಗನಾಗಿ ಹುಟ್ಟಿ ಇವತ್ತು ಪ್ರತಿಷ್ಠಿತ ಒಂದು ಬೆಂಗಳೂರಿನಲ್ಲಿ ನ್ಯೂಸ್ ಫಸ್ಟ್ ಕೊಡ್ತಕ್ಕಂಥ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಯನ್ನು ಪಡಿತಾ ಇರೋದು ನನಗೆ ಅತ್ಯಂತ ಹೆಮ್ಮೆಯ ಸಂಗತಿ ಅಂತ ಹೇಳಿಕೆ ಬಯಸ್ತೇನೆ. ಈ ಅವಾರ್ಡನ್ನು ಬರಲಿಕ್ಕೆ ಕಾರಣ ಏನಂದರೆ, ಮೊದಲನೇಯಾಗಿ ನನ್ನೆಲ್ಲ ಅಥಣಿಯ ಜನತೆಗೆ, ನನ್ನ ಕುಟುಂಬದವರಿಗೆ, ನನ್ನ ಗೆಳೆಯರ ಬಳಗಕ್ಕೆ. ಯಾಕೆಂದರೆ ಒಬ್ಬ ರವಿ ಪೂಜಾರಿ ಮುಖ್ಯವಾಗಿ ಕಾಣಬಹುದು, ಆದರೆ ಅದ್ರ ಹಿಂದಿಗಳೇ ಬಹಳಷ್ಟು ಕೈಗಳು ಕೆಲಸ ಮಾಡಿ ಒಬ್ಬ ವ್ಯಕ್ತಿಯನ್ನು ಚಪ್ಪಾಳೆ ಮುಖಾಂತರ ಬೆಳೆಸಿರ್ತಾರೆ. ಅವರಿಗೆ ಈ ಅವಾರ್ಡನ್ನು ಅರ್ಪಣೆ ಮಾಡಲಿಕ್ಕೆ ಬಯಸ್ತೇನೆ. ಆಸೆ ಇದ್ರೆ ಸಾಲೋದಿಲ್ಲ, ಹಠ ಇರಬೇಕು. ಗುರಿ ಇದ್ರೆ ಸಾಕಾಗಲ್ಲ, ಆ ಗುರಿ ತಲುಪೋಕೆ ದಾರಿ ತುಳಿಬೇಕು. ಸ್ಟಾರ್ ಆಫ್ ಕರ್ನಾಟಕ ಇದು ಸಾಧಕರ ಪ್ರಪಂಚ. ಈ ಪ್ರಪಂಚದಲ್ಲಿ ಅನೇಕ ಸಾಧಕರ ಸಂಗಮ ಆಗ್ತಾಲೇ ಇರುತ್ತೆ, ನಿಮಗೆ ಸ್ಫೂರ್ತಿ ಸಿಗ್ತಾಲೇ ಇರುತ್ತೆ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.